ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ಫುಕೆಟಿಂದ ಒಂದು ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರಿಗೆ ಫೋಟೋಜೆನಿಕ್ ಇರ್ತಾರೆ ಅಂದರೆ ತುಂಬ ಫೋಟೋ ಹುಚ್ಚಿರುತ್ತೆ ಹುಡುಗಿರಿಗೆ, ಮೋಸ್ಟ್ ಆಫ್ ದ ಹುಡುಗಿರಿಗೆ ಎಲ್ಲರಿಗೂ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಇವಾಗ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಸೊ ನಾವು ಇವಾಗ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾವು ಫುಕೆಟಲ್ಲಿ ಈಗ ಅದನ್ನು ಮುಗಿಸಿ ಇನ್ನೂ ಒಂದು ಸಿಟಿ ಎಂಟರ್ ಆಗ್ತಾ ಇದ್ದೀವಿ. ಸೊ ಥೈಲ್ಯಾಂಡಲ್ಲಿ ನಮ್ಮ ಲಾಸ್ಟ್ ಸಿಟಿ, ನಮ್ಮ ಲಾಸ್ಟ್ ಡೇಸ್ ಇನ್ ಥೈಲ್ಯಾಂಡ್. ಸೊ ಬನ್ನಿ ಹೋಗೋಣ, ಯಾವ್ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ, ಯಾವ ಪ್ಲೇಸ್ಗೆ ಇವಾಗ ಹೋಗ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಯಾವ ಸಿಟಿ ಎಲ್ಲದನ್ನು ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಇವಾಗ ನಮ್ಮ ರೂಮಿಂದ ನಾವು ಗ್ರ್ಯಾಬಲ್ಲಿ ಬೈಕ್ನ ಬುಕ್ ಮಾಡ್ಕೊಂಡ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಬೈಕಲ್ಲಿ ಅನ್ನೋ ಥರ ಬಂದ್ವಿ. ಸೊ ಇವಾಗ ಜಸ್ಟ್ ರೀಚ್ ಆದ್ವಿ. ಅವ್ರು ನಮ್ಮನ್ನ ಇಲ್ಲೇ ಡ್ರಾಪ್ ಮಾಡಿ ಹೋದರು. ಅಲ್ಲಿ ನಿಮಗೆ ಆ್ಯರೋ ಮಾರ್ಕ್ ಹಾಕಿರ್ತಾರೆ, ಅಂದರೆ ರಾಕ್ ಬೀಚ್ ಸ್ವಿಂಗ್ ಅಂತ ಏನು ಹಾಕಿದ್ದಾರೆ. ಇಲ್ಲಿಂದ ನಾವು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇದೆ, ಜಸ್ಟ್ 2 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಈ ಮಲ್ನಾಡ್ ಸೈಡು ನೋಡ್ತೀವಲ್ಲ ಆ ಥರ ಇತ್ತು. ಅಂದರೆ ಯೂಶಲಿ ಫುಕೆಟ್ ಪೂರ್ತಿನೂ ಹಾಗೆ ಇದೆ, ಸ್ವಲ್ಪ ಮಲ್ನಾಡ್ ಮತ್ತು ಕ್ರ್ಯಾಬಿನೂ ಅಷ್ಟೇ ಮಲ್ನಾಡ್ ಇದರಲ್ಲೇ ಅಂದರೆ ಆ ವೈಬೇ ಇರುತ್ತೆ. ತುಂಬ ಚೆನ್ನಾಗಿತ್ತು. ನಮಗೆ ಪೀಸಾಗಿ ಆರಾಮಾಗಿ ನಡ್ಕೊಂಡು ಹೋದ್ವಿ. ಆ್ಯಂಡ್ ಇಲ್ಲಿ ಬಂದಿದ ತಕ್ಷಣ ನಮ್ಮನ್ನ ಚೆಕ್ ಮಾಡ್ತಾರೆ, ಯಾರು ಏನು ಬುಕ್ ಮಾಡಿದ್ದಾರೆ, ಎಷ್ಟು ಜನ ಬುಕ್ ಮಾಡಿದ್ದಾರೆ ಅಂತ. ಸೊ ನಮಗೆ ಈ ಥರ ಕಾರ್ ಕೊಟ್ಟರು. ಇಲ್ಲಿಂದ ಅವರೇ ನಮ್ಮನ್ನು ಆ ಪ್ಲೇಸಿಗೆ ಡ್ರಾಪ್ ಮಾಡ್ತಾರೆ, ಅಂದರೆ ಅವರೇ ನಮ್ಮನ್ನು ಅಲ್ಲಿ ಬಿಟ್ಟು ಅವರೇ ವಾಪಸ್ ಅಲ್ಲಿಂದ ನಮ್ಮನ್ನ ಕರ್ಕೊಂಡು ಬರ್ತಾರೆ. ಸೊ ಈ ಥರ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ನೀವು ಹೋಗಿದ ತಕ್ಷಣ ಬುಕ್ ಮಾಡಿ ಆದಮೇಲೆ ಅಲ್ಲಿ ನಿಮ್ಮದು ಓಚರ್ ಏನಿರುತ್ತೋ ಅದನ್ನು ತೋರಿಸಿದ್ರೆ ಸಾಕು. ಆ್ಯಂಡ್ ತುಂಬ ಅಂದರೆ ತುಂಬ ಸೆಕೆ. ಆ್ಯಕ್ಚುಲಿ ಇಡೀ ಥೈಲ್ಯಾಂಡ್ ಪೂರ್ತಿ ನಮಗೆ ಫುಲ್ ಬಿಸಿಲು ತುಂಬಾ ಇತ್ತು. ಎಷ್ಟು ಏನೇ ಮಾಡಿಕೊಂಡ್ರೂ ಸೆಕೆ ತಡೆಯೋಕ್ಕಾಗ್ತಿರ್ಲಿಲ್ಲ. ಸೊ ಫುಲ್ AC ಹಾಕಿದ್ರು, ಆದರೂ ಸೆಕೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇಲ್ಲಿಂದ ನಮಗೆ ಬೀಚ್ ವ್ಯೂ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಈ ವ್ಯೂವೇ ಒಂಥರ ಸೂಪರಾಗಿತ್ತು. ಇದು ರಿಯಲ್ಲಾಗಿ ನೋಡೋಕ್ಕೇ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ನಂಗೆ ಸಖತ್ ಇಷ್ಟ ಆಯಿತು ಈ ಪ್ಲೇಸು. ಮತ್ತು ನೀರು ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿದೆ ಅಂತ ಅಂದರೆ ಆ ವೈಬಿಗೂ ಅದಕ್ಕೂ ಸಕ್ಕತ್ತಾಗಿತ್ತು. ಬೆಳಿಗ್ಗೆನೇ ಒಂಥರ ಸೂಪರಾಗಿತ್ತು ನಮಗೆ ಫೀಲಿಂಗು. ಫುಲ್ ವೈಬೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಯೂಶಲಾಗಿ ನಂಗೆ ಗೊತ್ತಿರೋಂಗೆ ಬಾಯ್ಸ್ ಅಷ್ಟು ಇಷ್ಟಪಡಲ್ಲ ಈ ಥರ ಪ್ಲೇಸಸ್ನ. ಬಟ್ ಹೆಣ್ಮಕ್ಳು ಯಾರೇ ಇದ್ದರೂ ಫುಕೆಟ್ಗೆ ಹೋದರೆ ಒಂದು ದಿನದಲ್ಲಿ ಅರ್ಧ ದಿನ ನೀವು ಟೈಮ್ ಮಾಡಿಕೊಂಡು ಈ ಪ್ಲೇಸ್ಗೆ ಹೋಗಿ ಬನ್ನಿ. ಸಕ್ಕತ್ತಾಗಿರುತ್ತೆ ಪ್ಲೇಸ್ ಮಾತ್ರ, ಅಲ್ಟಿಮೇಟ್ ಆಗಿರೋ ಪ್ಲೇಸ್. ಒಳಗಡೆ ಹೋದ್ಮೇಲೆ ಯಾವ್ಯಾವ ಥರ ಅಂದರೆ ಎಕ್ವಿಪ್ಮೆಂಟ್ ಇಟ್ಟಿದ್ರು ಗೊತ್ತಾ, ಸಕ್ಕತ್ತಾಗಿತ್ತು. ಆ್ಯಂಡ್ ಅಲ್ಲಿ ಏನೇನು ಮಾಡಬಾರ್ದು ಅಂತೆಲ್ಲ ಹಾಕಿದ್ದಾರೆ, ಸ್ಟೇಸ್ ಎಲ್ಲ ಇಟ್ಟಿದ್ದಾರೆ. ಅಂದರೆ ಅವರು ಹಾಕಿರ್ತಾರೆ ಇಷ್ಟೇ ಲಿಮಿಟ್ ಮೇಲೆ ಹತ್ತಬೇಕು ಅಂತ. ಸೊ ಸ್ವಿಂಗನ್ನೆಲ್ಲ ಆದಮೇಲೆ ಸ್ವಿಂಗ್ ಮೇಲೆ ಹತ್ತಿ ನಾವು ಸ್ವಿಂಗ್ ಯೂಶಲಾಗಿ ಆಡ್ತೀವಲ್ಲ ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಆ್ಯಂಡ್ ಇಲ್ಲಿ ನಮಗೆ ಆಪ್ಷನ್ ಕೊಡ್ತಾರೆ, ಫೋಟೋಸ್ಗೆಲ್ಲ ಬೇಕು ಅಂದರೆ ಅವರೇ ಡ್ರೆಸ್ಸು ಕೊಡ್ತಾರೆ, ಕಾಸ್ಟ್ಯೂಮು ಕೊಡ್ತಾರೆ. ಅದನ್ನು ಹಾಕ್ಕೊಳ್ಬೇಕಾದ್ರೆ ಫೋಟೋ ತೊಗೊಳ್ಬೋದು. ಅದಕ್ಕೆಲ್ಲ 1000 ಬಾತ್ ಎಲ್ಲ ಹೇಳ್ತಾರೆ. ಇಂಡಿಯನ್ ರುಪೀಸಲ್ಲಿ 2500 ಜಸ್ಟ್ 5 ಫೋಟೋಗೆ. ಸುಮ್ಮನೆ ವರ್ತಿಲ್ಲ ಅವೆಲ್ಲ. ಸೊ ಇಲ್ಲಿಂದನೇ ಶುರುವಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ಒಂದು ಜಾಗದಲ್ಲೂ ಸಹ ಎಷ್ಟು ಫೋಟೋ ತೊಗೋತಿದ್ವಿ ಅಂದರೆ ಸಕ್ಕತ್ ಇಷ್ಟ ಆಗೋಯ್ತು ನಂಗೆ ಈ ಪ್ಲೇಸು. ಎಲ್ಲ ಥರ ಒಂದೇ ಪ್ಲೇಸಲ್ಲಿ ಮಾಡಿದ್ದಾರೆ. ಸ್ವಿಂಗು ಮತ್ತು ಅದರ ನೆಸ್ಟಲ್ಲಿ ಮಾಡಿರೋ ಥರ ಎಷ್ಟೊಂದಿತ್ತು ಗೊತ್ತಾ ನೋಡೋಕ್ಕೆ. ನಂಗೆ ಫಸ್ಟ್ ನಾನು ಎಂಟರ್ ಆಗಿದ ತಕ್ಷಣ ಬಂದಿದ್ದೆ ಈ ಬೀಚ್ ಮುಂದೆ ಇರೋ ಸ್ವಿಂಗ್ಗೆ, ಸಕ್ಕತ್ತಾಗಿತ್ತು. ಆ್ಯಂಡ್ ಇನ್ನೊಂದು ಬಾಲಿಲಿದೆಯಲ್ಲ, ಬಾಲಿಲಿ ಸ್ವಿಂಗ್ ಮಾಡ್ತಾರಲ್ಲ ಯೂಶಲಾಗಿ, ಸೊ ಆ ಥರದ್ದು ಸ್ವಿಂಗ್ ಇತ್ತು. ನಾನು ಅದು ನೋಡಿರಲಿಲ್ಲ ಆ್ಯಕ್ಚುಲಿ. ಬಟ್ ಇಲ್ಲಿ ಬಂದಮೇಲೆ ನೋಡಿದಾಗ ಸಕ್ಕತ್ ಇಷ್ಟ ಆಯಿತು. ಆ್ಯಂಡ್ ಒಳಗಡೆನೂ ಅಷ್ಟೇ ಒಂದು ನಾರ್ಮಲಾಗಿ ಒಂದು ಶಾಪ್ ಥರ ಇದೆ. ನಿಮಗೆ ಬೇಕು ಅಂದರೆ ವಾಟರ್ ಬಾಟಲ್, ಜ್ಯೂಸು ಈ ಥರ ಎಲ್ಲ ಏನಾದರೂ ಬೇಕಂದರೆ ಬೈ ಮಾಡಬಹುದು ಇಲ್ಲಿ ನೀವು. ಆ್ಯಂಡ್ ನಿಮಗೆ ಬೇಕು ಅಂದರೆ ಕಾಸ್ಟ್ಯೂಮ್ನು ರೆಂಟ್ಗೆ ಕೊಡ್ತಾರೆ. ಸೊ ಇಷ್ಟೊತ್ತಿಗೆ ಈ ಥರ ದುಡ್ಡು ಅಂತ ಹೇಳಿ ತೊಗೊಳ್ತಾರೆ. ಅದು ಆಪ್ಷನಲ್ಲಿ ಬೇಕಾದರೆ ತೊಗೊಳ್ಬೋದು. ನಮಗೆ ಅದೆಲ್ಲ ಅವಶ್ಯಕತೆ ಇರಲಿಲ್ಲ. ನಾವು ಹಾಕಿರೋ ಡ್ರೆಸ್ಗಳಲ್ಲೇ ನಾರ್ಮಲಾಗಿ ಫೋಟೋಸ್ಗಳನ್ನ ತೊಗೊಂಡ್ವಿ. ಆ್ಯಂಡ್ ಇಲ್ಲೇನು ಅಂದರೆ ಪ್ರತಿಯೊಂದು ಜಾಗದಲ್ಲೂ ಫೋಟೋ ತೊಗೋಬೇಕು ಅಂತ ಅನಿಸುತ್ತೆ, ಆ ಥರ ಜಾಗಗಳು ಅಂದರೆ ಅಷ್ಟೊಂದು ಚೆನ್ನಾಗಿ ಇಟ್ಟಿದ್ದಾರೆ. ಆ್ಯಂಡ್ ನಾನಿವಾಗ ಸ್ವಿಮ್ ಮಾಡೋಣ ಅಂತ ಹೋದೆ. ಆ್ಯಂಡ್ ನನಗೆ ಅವ್ರು ಹೇಳಿದ್ರು ಶೂ ಬಿಚ್ಚು
ಬಿಚ್ಚಿ ಅಂತ. ಬಿಕಾಸ್ ಸ್ವಿಂಗ್ ಆಗಬೇಕಾದ್ರೆ ಸಮ್ಟೈಮ್ಸ್ ಕಾಲಿಂದ ಸ್ಲಿಪ್ಪರ್ಸ್ ಆಗಲಿ ಇಲ್ಲ ಶೂಸ್ ಆಗಲಿ ಬಿಚ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಬಿಚ್ಚೋಕೆ ಹೇಳಿದ್ರು. ಸೊ ನಾನು ಬಿಚ್ಚಿದೆ. ಅದಾದಮೇಲೆ ನಮಗೆ ನೀಟಾಗಿ ಲಾಕ್ ಮಾಡ್ತಾರೆ. ಅವ್ರು ಹೇಳ್ತಾಯಿದ್ರು ಹಿಂದೆಗಡೆ ಎರಡೂ ಕೈನ ಹಿಂದೆಗಡೆಗೆ ಇಟ್ಕೊಳ್ಳಿ ಅಂತ ಹೇಳಿ. ಆ್ಯಂಡ್ ಸಖತ್ತಾಗಿತ್ತು ಈ ಫೀಲಿಂಗು. ನಾನು ಹಿಂದೆಗಡೆ ತಿರುಗಿ ಫುಲ್ ಸ್ಮೈಲ್ ಮಾಡ್ತಾಯಿದ್ದೆ, ವಿಡಿಯೋಗೆ ಅದು ಕಾಣಿಸ್ಲಿ ನೀಟಾಗಿ ಅಂತ ಹೇಳಿ. ವೀವೇ ಸಖತ್ತಾಗಿರುತ್ತೆ. ಇಲ್ಲಿ ಸೀನರಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಂಗೆ ಸಖತ್ತಾಗಿ ಇಷ್ಟ ಆಯಿತು ಈ ಪ್ಲೇಸು. ಆ್ಯಂಡ್ ಅದಾದಮೇಲೆ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಮಾಡಿದ್ರು. ಹಾಗೆ ಅದನ್ನು ಯಾವ ಥರ ಮಾಡಿದ್ರು ಅಂತ ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡು ಹಾಕಿದೆ. ಆ್ಯಂಡ್ ತುಂಬ ಜನ ಇರಲಿಲ್ಲ, ಬಿಕಾಸ್ ನಾವು ಹೋಗಿದ್ದು ವೀಕ್ ಡೇಸಲ್ಲಿ. ವೀಕೆಂಡಲ್ಲಿ ಹೋದರೆ ಸ್ವಲ್ಪ ಜಾಸ್ತಿ ರಶ್ ಇರುತ್ತೋ ಏನೋ ಗೊತ್ತಿಲ್ಲ, ಬಟ್ ನಾವು ಹೋಗಿದ್ದು ವೀಕ್ ಡೇಸಲ್ಲಿ ಆಗಿರೋದ್ರಿಂದ ಅಷ್ಟು ರಶ್ ಏನಿರಲಿಲ್ಲ. ಆ್ಯಂಡ್ ನಾನು ಎಷ್ಟೊಂದು ಕ್ಲಿಪ್ಸ್ಗಳನ್ನೆಲ್ಲ ಸ್ಟೋರೀಸ್ಗೂ ಹಾಕೋಕ್ಕೆ ಅಂದರೆ ರೀಲ್ಸ್ಗೆ ಹಾಕೋಕ್ಕೆ ಅಂತಲೂ ಹೇಳಿ ತೊಗೊಂಡಿದ್ದೆ. ಸೊ ದಯವಿಟ್ಟು ನನ್ನ ಯೂಟ್ಯೂಬಲ್ಲಿ ಶಾರ್ಟ್ಸ್ಗೆ ಹೋಗಿ ಚೆಕ್ ಮಾಡಿ. ಇಲ್ಲಿರೋ ಪ್ರತಿಯೊಂದ್ರದ್ದು ಥಿಂಗ್ಸ್ ಅಂದರೆ ಇಕ್ವಿಪ್ಮೆಂಟ್ಸಲ್ಲಿ ನಾನು ಫೋಟೋ ತೊಗೊಂಡು ಹಾಕಿದ್ದೀನಿ. ಸೊ ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ಎಷ್ಟೊಂದು ಪ್ಲೇಸಸ್ನ ಕವರ್ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಅಷ್ಟೊಂದು ಇತ್ತು. ಎಷ್ಟು ಅಂತ ವೀಡಿಯೋಸ್ ತೊಗೊಳ್ಳೋದು ಇಲ್ಲ ಎಷ್ಟು ಅಂತ ಫೋಟೋ ತೊಗೊಳ್ಳೋದು. ನಾನು ಆಲ್ಮೋಸ್ಟ್ ಫೋಟೋ ತೊಗೊಳೋದು ಬಿಟ್ಟು ಬರೀ ವೀಡಿಯೋಸ್ ಅಷ್ಟೇ ತೊಗೊಂಡೆ. ಬಿಕಾಸ್ ವೀಡಿಯೋಸ್ ಆದರೆ ಅಟ್ಲೀಸ್ಟ್ ನೋಡ್ಬಹುದು, ಶಾರ್ಟ್ಸ್ಗೆ ಹಾಕ್ಬೋದು ಅಂತ. ಫೋಟೋಸ್ ಜಾಸ್ತಿ ತೊಗೊಳಕ್ಕಾಗಲಿಲ್ಲ, ಒಂದು 2-3 ತೊಗೊಂಡ್ವಿ. ಆ್ಯಂಡ್ ಅಲ್ಲಿಂದ ಈ ಕಡೆಗೆ ಸೈಡ್ಗೆ ಅಂದರೆ ಒಂಚೂರು ಮುಂದೆ ಹೋದರೆ ಇಲ್ಲಿ ನೀವು ಕೆಳಗೆ ಇಳಿದಷ್ಟು ನಿಮಗೆ ಪ್ಲೇಸಸ್ಸು ಮತ್ತು ಆ ಥರ ಏನೇನು ಐಟಮ್ಸ್ಗಳು ಇಟ್ಟಿರ್ತಾರೆ ಫೋಟೋಗಂತಾನೆ ಎಷ್ಟೊಂದು ಫ್ರೇಮ್ಸ್ಗಳನ್ನ ಮಾಡಿರ್ತಾರೆ, ಪ್ರತಿಯೊಂದೂ ಸಿಗುತ್ತೆ. ಆ್ಯಂಡ್ ಬೀಚ್ ಹತ್ರ ಎಷ್ಟು ಚೆನ್ನಾಗಿರುವಂಥ ಜಾಗ ಮಾಡ್ಕೊಂಡಿದ್ದಾರೆ ಅಂದರೆ ಸಖತ್ತಾಗಿರುತ್ತೆ. ನಂಗೆ ಸಖತ್ ಇಷ್ಟ ಆಯಿತು. ಪ್ರತಿಯೊಂದು ಪ್ಲೇಸಿಂದ ಹಿಡಿದು ಇಲ್ಲಿ ಪ್ರತಿಯೊಂದು ಇಕ್ವಿಪ್ಮೆಂಟ್ಗಳೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನನಗೆ ಈ ಫೋಟೋಸ್ ಎಲ್ಲ ತೆಗ್ದಿರ್ತಾರೆ ಗೊತ್ತಾ, ಆ ಫೋಟೋಸ್ದಲ್ಲೆಲ್ಲ ಇರುತ್ತಲ್ಲ, ಆ ಫೋಟೋಸ್ನೇ ನೋಡ್ದ ಹಾಗಾಯಿತು. ಡೈರೆಕ್ಟ್ ವ್ಯೂ ಸಖತ್ತಾಗಿತ್ತು. ಆ್ಯಂಡ್ ನಾವು ಇದಕ್ಕೆ ಪರ್ಸನ್ನು ಪೇ ಮಾಡಿದ್ದು ಅರೌಂಡ್ ಒಂದು 1500 ಸಮಥಿಂಗ್ ಅಂತ ಅನ್ಸಿದೆ, ಅಂದರೆ ಪರ್ ಹೆಡ್ಡು. ಸೊ ಇದನ್ನು ಯಾರಾದರೂ ಬುಕ್ ಮಾಡ್ಕೊಳ್ಬೇಕು ಅಂದರೆ ಕ್ಲೂಕ್ ಆ್ಯಪ್ ಅಂತ ಇದೆ. ಸೊ ಅಲ್ಲಿ ಬೇಕಾದರೆ ನೀವು ಬುಕ್ ಮಾಡ್ಕೊಳ್ಬೋದು. ಇಂಡಿಯನ್ ರುಪೀಸಲ್ಲಿ 1500 ಆರ್ 1700 ಇದ್ರೊಳಗಡೆನೇ ಇದೆ. ವರ್ತ್ ಅಂತ ಅನಿಸುತ್ತೆ ಈ ಪ್ಲೇಸಿಗೆ ಬರೋದಕ್ಕೆ. ಅಂದರೆ ಅದೇ ಈ ಪ್ರೀ ವೆಡ್ಡಿಂಗ್ ಶೂಟ್ ಯಾರಾದರೂ ಮಾಡಿಸ್ಕೊಳ್ಳೋರಿದ್ರೆ, ಅಂದರೆ ನೀವು ನಿಜವಾಗ್ಲೂ ಥೈಲ್ಯಾಂಡಲ್ಲಿ ಹೋಗಿ ಫುಕೆಟಲ್ಲಿ ಹೋಗಿ ನೀವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋ ಅಷ್ಟು ನಿಮಗೆಲ್ಲ ಇದ್ದರೆ ಈ ಪ್ಲೇಸು ಸೂಪರಾಗಿದೆ. ನಾನು ಎಷ್ಟೊಂದನ್ನು ಶಾರ್ಟ್ಸ್ ಅಂತ ತೊಗೊಂಡಿರೋ ಕ್ಲಿಪ್ಸ್ಗಳನ್ನೇ ಹಾಕಿದ್ದೀನಿ. ಬಿಕಾಸ್ ನಾನು ಹಾಕಿದ್ದು ಎಲ್ಲ ಥರದ್ದು ಇಕ್ವಿಪ್ಮೆಂಟ್ಸ್ಗಳು ನಿಮಗೆ ಕಾಣಿಸ್ಲಿ ಅಂತ ಹೇಳಿ. ಸೊ ಪ್ರತಿಯೊಂದೂ ತೆಗ್ದಿದ್ದೀನಿ. ಎಷ್ಟೊಂದು ಅಂದರೆ, ಆ್ಯಂಡ್ ಇದು ಮೋಸ್ಟ್ ಬ್ಯೂಟಿಫುಲ್ ಸ್ವಿಂಗ್. ಅದು ಆ್ಯಕ್ಚುಲಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಆ ಸನ್ಫ್ಲವರ್ ಏನಿದೆ ಅದು ಆ್ಯಕ್ಚುಲಿ ರಿಯಲ್ ಆಗಿ ಇರೋವಂಥ ಪ್ಲ್ಯಾಂಟ್ಗಳನ್ನ ಅಲ್ಲಿ ಇಟ್ಟಿದ್ದು, ಫ್ಲವರ್ಸನ್ನೆಲ್ಲನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಇನ್ನೂ ಕೆಳಗಡೆ ಹೋಗ್ತಿದ್ವಿ. ಕೇಜ್ ಥರ ಎಲ್ಲ ಇದೆ, ಮತ್ತು ನೆಕ್ಸ್ಟು ಒಳಗಡೆ ಕುತ್ಕೊಂಡು ಫೋಟೋ ತೊಗೊಳ್ಬೋದು ಅಲ್ಲೆಲ್ಲ ಹೋಗಿ. ಸೊ ನಾನು ಒಳಗಡೆ ಎಲ್ಲ ಅದೇ ಎಲ್ಲ ಕಡೆನೂ ಒಂದು 2 ಫೋಟೋ ತೊಗೊಂಡಿದ್ದೀವಿ. ಆ್ಯಂಡ್ ಆ ಕಡೆ ಕೇಜ್ ಎಲ್ಲ ಇದೆ. ಈ ಡಿನ್ನರ್ಸ್ಗೆ ಅಂದರೆ ಏನು ಹೇಳ್ತಾರೆ, ನೈಟ್ ಡಿನ್ನರ್ಗೆಲ್ಲ ಹೋದರೆ ಲೈಟ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ, ಫೋಟೋಶೂಟಿಗೆಲ್ಲ ಸಖತ್ತಾಗಿರುತ್ತೆ. ಕಪಲ್ಸಿಗಂತೂ ಸೂಪರಾಗಿರುತ್ತೆ. ಎಲ್ಲ ಸಖತ್ತಾಗಿ ಇತ್ತು. ಎಲ್ಲ ಫೋಟೋ ತೊಗೊಂಡು ಇನ್ನೂ ಎಷ್ಟೊಂದು ಪ್ಲೇಸ್ ಇತ್ತು, ಎಲ್ಲ ಫೋಟೋ ತೊಗೊಂಡು ಇವಾಗ ಬಂದು ಕೂತ್ಕೊಂಡ್ವಿ. ನಮಗೆ ಸಖತ್ ಟಯರ್ಡ್ ಆಗೋಗ್ಬಿಟ್ಟಿತ್ತು, ಯಾಕಂದರೆ ಟೈಮ್ ಆಗ್ತಾ ಬಿಸಿಲು ಜಾಸ್ತಿ ಆಗ್ತಿತ್ತು. ಸೊ ಈ ಥರ ಫೋಟೋ ತೊಗೊಂಡು ಕೊಡ್ತಾರೆ ನಮಗೆ. ಬೇಕಾದ್ರೆ ನಾವು 2500 ರುಪೀಸ್ ಪೇ ಮಾಡಿದ್ರೆ. ನನಗೆ ತುಂಬ ಶೆಕೆ ಆಗಿ ನಂಗೆ ಕಂಟ್ರೋಲೇ ಮಾಡೋಕ್ಕಾಗ್ತಾಯಿರಲಿಲ್ಲ, ಅಷ್ಟು ಶೆಕೆ ಇತ್ತು. ಆ್ಯಂಡ್ ಇದು ಬಂದು ಅದೇ ನಾನು ಹೇಳಿದ್ನಲ್ಲ, ಫಸ್ಟು ನಾನು ಹೋಗಿದ್ದೆ ಬೀಚ್ ಮುಂದ್ಗಡೆ ಇರೋ ಆ ಸ್ವಿಂಗ್ ಹತ್ರ. ಆ್ಯಂಡ್ ಅವ್ರು ಹೇಳಿದರು ಫಸ್ಟೇ, ಸ್ವಿಂಗ್ನ ಜಾಸ್ತಿ ನೀವು ಸ್ವಿಂಗ್ ಮಾಡಬೇಡಿ, ಸುಮ್ಮನೆ ಹಾಗೆ ಕೂತ್ಕೊಂಡು ಫೋಟೋ ತೊಗೊಳ್ಳಿ ಅಂತ. ಅದು ಬಿಕಾಸ್ ಸ್ವಿಂಗ್ ಮಾಡ್ತಾ ಪುಷ್ ಆಗ್ತಾ ಇರುತ್ತೆ ಮುಂದಕ್ಕೆ. ಆ್ಯಂಡ್ ನೆಕ್ಸ್ಟು ಹೊರಡೋಣ ಅಂತ ಹೇಳಿ ಬಂದು ಕಾರೊಳಗೆ ಕೂತ್ಕೊಂಡ್ವಿ. ಸೊ ಇವಾಗ ನಾನು ಹೇಳ್ದಂಗೆ ಅವರು ಅಲ್ಲಿಗೆ ಡ್ರಾಪ್ ಮಾಡ್ತಾರೆ ನಮ್ಮನ್ನ ಎಲ್ಲಿ ಪಿಕ್ ಮಾಡಿ ಬಿಟ್ಟರೋ ಅಲ್ಲಿ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ಈ ವ್ಯೂ ಅಂತೂ ಅಲ್ಟಿಮೇಟ್ ಆಗಿತ್ತು. ನಂಗೆ ಸಖತ್ ಇಷ್ಟ ಆಯಿತು. ಈ ಥರ ಪ್ಲೇಸ್ ನಾನು ನೋಡೇ ಇರಲಿಲ್ಲ. ಅಂದರೆ ಇಷ್ಟೊಂದು ವಾಟರ್ ಕ್ಲಿಯರ್ ಆಗಿ ಇಷ್ಟೊಂದು ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಿದ್ದು. ಆ್ಯಂಡ್ ಇವಾಗ ನಾವು ಗ್ರ್ಯಾಬಲ್ಲಿ ಬೈಕ್ನ ಬುಕ್ ಮಾಡ್ಕೊಂಡ್ವಿ ವಾಪಸ್ ನಮ್ಮ ರೂಮಿಗೆ ಹೋಗೋಕ್ಕೆ. ಸೊ ನಾವು ಅವತ್ತು ಫುಕೆಟ್
ಲಾಸ್ಟ್ ಡೇ ಆಗಿತ್ತು. ಸೊ ನಾವಿವಾಗ ರೂಮ್ ಎಲ್ಲ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ನನ್ನ ರೂಮ್ ಯಾವ ಥರ ಇತ್ತು, ಈ ರೂಮ್ಗೆ ಎಷ್ಟು ಪೇ ಮಾಡಿದ್ದೀನಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ರೂಮ್ ಅಂತೂ ಸಖತ್ತಾಗಿತ್ತು, ನಮಗೆ ಸಖತ್ ಇಷ್ಟ ಆಯಿತು. 2 ಡೇಸ್ಗೆ ನಾವು ಅರೌಂಡ್ ಒಂದು 3500 ರುಪೀಸ್ ಅಷ್ಟೇ ನಾವು ಪೇ ಮಾಡಿದ್ದು. ಆ್ಯಂಡ್ ತುಂಬ ಕನ್ವೀನಿಯೆಂಟ್, ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ. ಆ್ಯಂಡ್ ಇಲ್ಲಿಂದ ನಾವು ಕ್ರ್ಯಾಬಿಗೆ ಹೋಗೋಕ್ಕೆ ಈ ಥರ ವ್ಯಾನ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಈ ವ್ಯಾನ್ಗೆ ಪರ್ ಪರ್ಸನ್ನಿಗೆ 900 ಬಾತ್ ಅಲ್ಲ 800 ಬಾತ್ ತೊಗೊಂಡ್ರು. ಅಂದರೆ ಇಂಡಿಯನ್ ರುಪೀಸಲ್ಲಿ ಅರೌಂಡ್ 2000 ರುಪೀಸ್ ತೊಗೊಂಡ್ರು. ಸೊ ಇನ್ನೂ ಕಡಿಮೆಗೆ ಸಿಗುತ್ತೆ, ಆ್ಯಕ್ಚುಲಿ ಬಸ್ಸಲ್ಲೆಲ್ಲ ಹೋದರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಬಟ್ ನಮ್ಮದು ಲಗೇಜಸ್ ಎಲ್ಲ ತುಂಬ ಇತ್ತು, ಅದನ್ನೆಲ್ಲ ಎತ್ಕೊಂಡು ಬಸ್ ಸ್ಟ್ಯಾಂಡಿಗೆಲ್ಲ ಹೋಗುವಷ್ಟು ಯಾರಿಗೂ ಆಗ್ತಾನೇ ಇರಲಿಲ್ಲ. ಬಿಕಾಸ್ ನಾವು ತುಂಬ ದಿನದಿಂದ ಟ್ರಾವೆಲ್ ಮಾಡ್ತಿರೋದ್ರಿಂದ ಲಗೇಜಸ್ ಜಾಸ್ತಿ ಆಗ್ತಾನೇ ಹೋಯ್ತು. ಆ್ಯಂಡ್ ಅಲ್ಲಿಂದ ನಮ್ಮ ಕ್ರಾಬಿಗೆ ತಲುಪಿದ್ವಿ. ಕ್ರಾಬಿಯಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ರೆಸಾರ್ಟ್ ಅಂತಲೇ ಹೇಳಬಹುದು. ಇದು ಆ್ಯಕ್ಚುಲಿ ಒಂದು ಕಾಡ್ ಮಧ್ಯ ಇರೋ ಥರ ಒಂದು ರೆಸಾರ್ಟ್. ನನಗೆ ಸಖತ್ತು ಇಷ್ಟ ಆಗಿದ್ದು, ನಮ್ಮ ಇಡೀ ಟ್ರಿಪ್ಪಲ್ಲಿ ನನಗೆ ಮೋಸ್ಟ್ ಬ್ಯೂಟಿಫುಲ್ ಸ್ಟೇ ಅಂತ ಅನಿಸಿದ್ದು ಈ ರೆಸಾರ್ಟು. ಅಕ್ಕಪಕ್ಕ ನಿಮಗೆ ಯಾವ ಅಂಗಡಿಗಳಿಲ್ಲ, ರೆಸಾರ್ಟ್ ಅಂದರೆ ರೆಸ್ಟೋರೆಂಟ್ಸ್ ಇಲ್ಲ, ಏನೂ ಇಲ್ಲ. ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಏನೇ ಬೇಕು ಅಂತ ಅಂದ್ರೂ. ಬಟ್ ವರ್ತ್ ಅಂತ ಅನ್ನಿಸ್ತು ರೆಸಾರ್ಟಲ್ಲಿ ಇದ್ದಿದ್ದು. ತುಂಬ ಜನ ಹೋದರೆ ಅಂತೂ ಸಖತ್ ಮಜಾ ಮಾಡ್ಬೋದು. ಇಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಹಾಕ್ಕೊಂಡು, ಸಾಂಗ್ ಹಾಕ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತು. ಸಖತ್ ಇಷ್ಟ ಆಯಿತು. ಸೊ ನಾನು ನೆಕ್ಸ್ಟು ಕ್ರಾಬಿ ರೂಮ್ ನಂದು ಹೇಗಿದೆ ಪ್ರತಿಯೊಂದೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಇದಕ್ಕೆ ಎಷ್ಟು ಪೇ ಮಾಡಿದ್ವಿ ಆ್ಯಂಡ್ ಕ್ರಾಬಿಲ್ಲಿ ನಾವೇನೇನು ಮಾಡಿದ್ವಿ ಪ್ರತಿಯೊಂದೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.